ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ಹೊಸಪೇಟೆಯ ತಾಯಿ ಮಕ್ಕಳ ಆಸ್ಪತ್ರೆ ಅವ್ಯವಸ್ಥೆ. ಇನ್ನು ಈ ಒಂದು ಅವ್ಯವಸ್ಥೆಯ ಬಗ್ಗೆ ವರದಿ ಬಿತ್ತರಿಸಿದ ಫ್ರೀಡಂ ಟಿವಿ. ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್. ಹೊಸಪೇಟೆಯ ತಾಯಿ ಮಕ್ಕಳ ಆಸ್ಪತ್ರೆ ಅವ್ಯವಸ್ಥೆ. ಈ ಒಂದು ಅವ್ಯವಸ್ಥೆಯ ಬಗ್ಗೆ ವರದಿಯನ್ನ ಬಿತ್ತರಿಸಿದ್ದ ಫ್ರೀಡಂ ಟಿವಿ. ತಾಯಿ ಮಕ್ಕಳ ವಾರ್ಡ್ನಲ್ಲಿ ಎಸಿ ಫ್ಯಾನ್ ಇಲ್ಲದೆ ನರಳಾಟ, ನವಜಾತ ಶಿಶುಗಳು ಮತ್ತು ಬಾಣಂತಿಯರ ನರಳಾಟ. ಈ ಬಗ್ಗೆ ರಿಯಾಲಿಟಿ ಚೆಕ್ ನಡೆಸಿದ್ದ ಫ್ರೀಡಂ ಟಿವಿ. ಸುದ್ದಿ ಬಿತ್ತರಿಸ್ತಾ ಇದ್ದಂತೆ ಎಚ್ಚೆತ್ತ ಆರೋಗ್ಯ ಇಲಾಖೆ. ಹೆರಿಗೆ ವಾರ್ಡ್ಗೆ ಬಂತು ಎಸಿ ಫ್ಯಾನ್ ಭಾಗ್ಯ. ಫ್ರೀಡಂ ಟಿವಿ ಸಾರ್ಥಕ ವರದಿಗೆ ಬಾಣಂತಿ ಪೋಷಕರು ಖುಷಿಯಾಗಿದ್ದಾರೆ. ವರದಿ ಪ್ರಸಾರದ ನಂತರ ಡಿಎಚ್ಒ ಶಂಕರ್ ನಾಯ್ಕ್ ರಿಯಾಕ್ಟ್ ಮಾಡಿದ್ದಾರೆ. ಯಾವುದೇ ಕೊರತೆಯಾಗದಂತೆ ಎಚ್ಚರ ವಹಿಸಲಾಗುವುದು, ವಾರ್ಡ್ಗೆ ಅಗತ್ಯ ಮೂಲ ಸೌಕರ್ಯವನ್ನ ಒದಗಿಸಲಾಗುವುದು ಅಂತ ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಇನ್ನು ಇದು ಫ್ರೀಡಂ ಟಿವಿಯ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಇದು ಒಂದು ತಿಂಗಳಿಗೆ 1500 ಹೆರಿಗೆ ಮಾಡಿಸ್ತಾ ಇದ್ದಂತಹ ಆಸ್ಪತ್ರೆ. ಆದರೆ ಆ ಒಂದು ಆಸ್ಪತ್ರೆ ಸರಿಯಾಗಿ ನಿರ್ವಹಣೆ ಕೂಡ ಮಾಡಿರಲಿಲ್ಲ. ಜೊತೆಗೆ ಅಲ್ಲಿ ಬಾಣಂತಿಯರಿಗೆ ಅನುಕೂಲ ಆಗಲಿ, ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಎಸಿಯನ್ನ ವ್ಯವಸ್ಥೆ ಕೂಡ ಮಾಡಲಾಗಿತ್ತು. ಆದರೆ ಹೆಸರಿಗೆ ಮಾತ್ರ ಎಸಿ ಇತ್ತು. ಜೊತೆಗೆ ಫ್ಯಾನ್ಗಳು ಅಷ್ಟೇ, ಹೆಸರಿಗೆ ಮಾತ್ರ ಫ್ಯಾನ್ ಅನ್ನೋದಿತ್ತು. ಆದರೆ ಎಷ್ಟೋ ಫ್ಯಾನ್ಗಳು ಕೆಟ್ಟು ನಿಲ್ತಾ ಇತ್ತು. ಅಂತಹ ಪರಿಸ್ಥಿತಿ ಇತ್ತು. ಮೊದಲೇ ರಣಬಿಸಿಲು. ಈ ಒಂದು ಬಿಸಿಲಿನಲ್ಲಿ ನಮಗೆ ಹೊರಗಡೆ ಓಡಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಒಂದು ಬಿಸಿಲಿನಿಂದ ನಾವೇ ಬೇಸತ್ತು ಹೋಗಿದ್ದೀವಿ. ಅಂಥದ್ರಲ್ಲಿ ನವಜಾತ ಶಿಶುಗಳ ಪರಿಸ್ಥಿತಿ ಏನಾಗಬೇಕು, ಜೊತೆಗೆ ಬಾಣಂತಿಯರ ಪರಿಸ್ಥಿತಿ ಏನಾಗಬೇಕು ಅಂತ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಲಂಕುಷವಾಗಿ ರಿಯಾಲಿಟಿ ಚೆಕ್ ಅನ್ನ ನಿಮ್ಮ ಫ್ರೀಡಂ ಟಿವಿ ಮಾಡ್ತು. ಜೊತೆಗೆ ಅಲ್ಲಿ ಏನಿತ್ತು ವಾಸ್ತವ ಅಂಶಗಳನ್ನ ಜನರ ಮುಂದಿಡುವ ಕೆಲಸವನ್ನು ಕೂಡ ಫ್ರೀಡಂ ಟಿವಿ ಮಾಡ್ತು. ಈ ಒಂದು ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಈಗ ಆರೋಗ್ಯ ಇಲಾಖೆಯವರು ಎಚ್ಚೆತ್ತುಕೊಂಡಿದ್ದಾರೆ. ಎಚ್ಚೆತ್ತುಕೊಂಡು ಸದ್ಯಕ್ಕೆ ಅಲ್ಲಿ ಕೆಲವೊಂದಿಷ್ಟು ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಎಸ್ ಈ ಕುರಿತು ನಮ್ಮ ಪ್ರತಿನಿಧಿ ವಾಕ್ಥ್ರೂ ಮಾಡಿದ್ದಾರೆ. ಏನ್ ಮಾತನಾಡಿದ್ದಾರೆ ನೋಡೋಣ. ಹೊಸಪೇಟೆ ನಗರದಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಫ್ರೀಡಂ ಟಿವಿ ರಿಯಾಲಿಟಿ ಚೆಕ್ ಅನ್ನ ಮಾಡಿತ್ತು. ಏನು ಈಗಾಗಲೇ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳಗಡೆ ಇರುವಂತದ್ದು, ನಾವು ಹೆರಿಗೆ ಕೊಠಡಿಯಲ್ಲಿ ಇರುವಂತದ್ದು, ನಮ್ಮ ಫ್ರೀಡಂ ಟಿವಿ ಏನು ಎಸಿಗಳು ಸರಿಯಾಗಿ ವರ್ಕ್ ಮಾಡ್ತಾ ಇಲ್ಲ ಅಂತಂದೇಳಿ ಕೂಡ ವಿಸ್ತೃತ ಸುದ್ದಿಯನ್ನ ಬಿತ್ತರಿಸಿತ್ತು. ಅದಾದ ಬಳಿಕ ಇವತ್ತು ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ಆರೋಗ್ಯ ಇಲಾಖೆ ಆಗಿರ್ಬೋದು ಇವತ್ತು ಅದನ್ನ ಸರಿಪಡಿಸುವಂತ ಕೆಲಸ ಕೂಡ ಈಗಾಗಲೇ ಸರಿ ಮಾಡುವಂಥದ್ದು. ಯಾವಾಗ ನಾವು ಫ್ರೀಡಂ ಟಿವಿಲಿ ಸುದ್ದಿ ಬಿತ್ತರವಾಗ್ತಿದ್ದಂತೆ ಕೂಡ ಇವತ್ತು ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇವತ್ತು ಈ ಎಸಿಗಳನ್ನ ಸರಿಪಡಿಸುವಂತ ಕೆಲಸ ಮಾಡ್ತಾ ಇದ್ರು. ಅದರಲ್ಲಿ ವಿಶೇಷವಾಗಿ ಉತ್ತರ ಕರ್ನಾಟಕ ಅಂತಂದ್ರೆ ಅದು ಹೆಚ್ಚಿನ ರಣಬಿಸಿಲು ಕೂಡ ಹೆಚ್ಚು ಇರುವಂತದ್ದು. ಇಲ್ಲಿ ಸರಿಸುಮಾರು ತಾಪಮಾನ 40ರಿಂದ 42 ಡಿಗ್ರಿ ಸೆಲ್ಸಿಯಸ್ ಕೂಡ ಉಷ್ಣಾಂಶ ಇರುವಂತದ್ದು. ಆದ್ರೆ ಇಂಥ ಸಂದರ್ಭದಲ್ಲಿ ಇಲ್ಲಿನ ಬಾಣಂತಿಯರೇ ಆಗಿರ್ಬೋದು ಮತ್ತು ನವಜಾತ ಶಿಶುಗಳಾಗಿರುವಂತದ್ದು ಉಸಿರು ಕಟ್ಟುವಂತ ವಾತಾವರಣದಲ್ಲಿ ಇವತ್ತು ಇಲ್ಲಿನ ಬಾಣಂತಿಯರು ಕೂಡ ಮತ್ತು ಶಿಶುಗಳು ಕಾಲ ಕಳೆಯುವಂತ ಪರಿಸ್ಥಿತಿ ಕೂಡ ಎದುರಾಗಿತ್ತು. ಆದ್ರೆ ನಾವು ಆಸ್ಪತ್ರೆಗೆ ಬಂದು ರಿಯಾಲಿಟಿ ಚೆಕ್ ಅನ್ನ ಅಂದ್ರೆ ಗ್ರೌಂಡ್ ರಿಪೋರ್ಟ್ ನಾವು ವರದಿ ಮಾಡ್ತಿದ್ದಂಗೆ ಇವತ್ತು ಇಲ್ಲಿನ ಆರೋಗ್ಯ ಇಲಾಖೆ ಅಧಿಕಾರಿಗಳು ಕೂಡ ಇವತ್ತು ಎಚ್ಚೆತ್ತುಕೊಂಡು ಇವತ್ತು ಈ ಒಂದು ಎಸಿಗಳನ್ನ ಸರಿಪಡಿಸುವಂತ ಕೆಲಸವನ್ನ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಇನ್ನೊಂದು ಗಮನಿಸುವುದಂತೆ ಅಂತ ಹೇಳಿದ್ರೆ ಇಲ್ಲಿ ಫೆಬ್ರವರಿ ತಿಂಗಳಿಂದ ಕೂಡ ಇವತ್ತು ಎಸಿಗಳು ಇಲ್ದೇನೆ ಇವತ್ತು ಇಲ್ಲಿನ ಬಾಣಂತಿಯರು ಮತ್ತು ನವಜಾತ ಶಿಶುಗಳು ಹೈರಾಣ ಆಗ್ತಾ ಇದ್ವು. ಯಾಕಂತಂದ್ರೆ ಸುಮಾರು ಸರಿ ಕೂಡ ಗಮನಕ್ಕೆ ಹಾಕಿದ್ರು ಕೂಡ ಯಾವುದೇ ರೀತಿಯಿಂದ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡ್ತಾ ಇರೋದ್ರಿಂದ ಇಲ್ಲಿನ ಅಧಿಕಾರಿಗಳು ಕೂಡ ಇವತ್ತು ಈ ಒಂದು ಎಸಿಗಳನ್ನ ಸರಿಪಡಿಸಿ ಇವತ್ತು ಇಲ್ಲಿನ ಒಂದು ಬಾಣಂತಿಯರಿಗೆ ಮತ್ತು ನವಜಾತ ಶಿಶುಗಳಿಗೆ ಅನುಕೂಲ ಆಗುವಂತ ವಾತಾವರಣ ಕೂಡ ಆಗಿರುವಂತದ್ದು. ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಒಂದು ನಮ್ಮ ಫ್ರೀಡಂ ಟಿವಿಯಿಂದ ಒಂದು ರಿಯಾಲಿಟಿ ಚೆಕ್ ಮಾಡಿದ ಬಳಿಕ ತಕ್ಷಣವೇ ಇವತ್ತು ಎಚ್ಚೆತ್ತುಕೊಂಡು ಇವತ್ತು ಎಸಿಗಳನ್ನ ಸರಿಪಡಿಸುವಂತ ಕೆಲಸಕ್ಕೆ ಮುಂದಾಗಿರುವಂತದ್ದು. ಭೀಮರಾಜ್, ಫ್ರೀಡಂ ಟಿವಿ, ವಿಜಯನಗರ. ಹೊಸಪೇಟೆ ನಗರ. ಈ ಒಂದು ಅವ್ಯವಸ್ಥೆಯ ಬಗ್ಗೆ ಫ್ರೀಡಂ ಟಿವಿ ಸುದ್ದಿಯನ್ನ ಬಿತ್ತರಿಸ್ತಾ ಇದ್ದಂತೆ ಈ ಒಂದು ವರದಿ ಪ್ರಸಾರ ಆದ ನಂತರ ಡಿಎಚ್ಒ ಶಂಕರ್ ನಾಯ್ಕ್ ರಿಯಾಕ್ಟ್ ಮಾಡಿದ್ದಾರೆ ಈ ಒಂದು ಸುದ್ದಿ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾದ್ರೆ ಏನು ಮಾತನಾಡಿದ್ದಾರೆ ನೋಡೋಣ. ವಿಜಯನಗರ ನಿನ್ನೆ ಎಲ್ಲ ಟಿವಿ ಮಾಧ್ಯಮದಲ್ಲಿ ಮತ್ತು ಪೇಪರ್ ಮಾಧ್ಯಮದಲ್ಲಿ ನಮ್ಮ ಹೊಸಪೇಟೆ MCH ಆಸ್ಪತ್ರೆಯಲ್ಲಿ ಎಸಿ ಮತ್ತು ಫ್ಯಾನ್ ಇರಲಿಲ್ಲ ಅಂತೇಳಿ ಒಂದು ವರದಿ ಮಾಡಿತ್ತು. ಆ ಒಂದು ಇದರಲ್ಲಿ ನಮಗೆ ಒಂದು ವಾರ 10 ದಿನದಿಂದ ಸ್ವಲ್ಪ ತೊಂದರೆಗಳಿದ್ದು, ಸ್ವಲ್ಪ ಎಲೆಕ್ಟ್ರಿಕಲ್ ಸ್ವಲ್ಪ ವೈರ್ಗೆಲ್ಲ ಸ್ವಲ್ಪ ತೊಂದರೆಗಳು ಇದ್ದವು.
ಹಾಗಾಗಿ ನಾವು ನಿನ್ನೆ ಬೆಳಗ್ಗಿಂದ ಸತತವಾಗಿ ಒಬ್ಬ ಎಲೆಕ್ಟ್ರಿಷಿಯನಿಗೆಲ್ಲ ಇದು ಮಾಡಿ ಎಲ್ಲ ಫ್ಯಾನ್ಗಳು ಮತ್ತು ಎ ಸಿಗಳು ಏನದಕ್ಕೆ ರಿಪೇರಿ ಮಾಡೋದಿತ್ತು ಎಲ್ಲವೂ ರಿಪೇರಿ ಮಾಡಿ ಈಗ ಆಲ್ರೆಡಿ ನಮ್ಮ ತಾಯಂದಿರಿಗೂ ಮತ್ತು ಶಿಶು ಮಕ್ಕಳಿಗೆ ಅಂದರೆ ನಮ್ಮೇನು ನವಜಾತ ಶಿಶು ಮಕ್ಕಳಿಗೂ ಏನು ಬೇಕಾಗಿತ್ತು ಎ ಸಿ ಮತ್ತು ಫ್ಯಾನ್ಗಳು ಬೇಕಾಗಿತ್ತು ಎಲ್ಲವೂ ರೆಡಿ ಇದ್ದಾವೆ. ಈಗ ಆಲ್ರೆಡಿ ಎಲ್ಲ ನೀವು ನೋಡ್ದಂಗೆ ಎಲ್ಲ ಫಂಕ್ಷನಿಂಗ್ ಇದ್ದಾವೆ. ಸೊ ಈ ರೀತಿ ಆಗ್ಲಾರ್ಗತ್ತೆ ನಾವು ನೋಡ್ಕೊತೀವಿ ಮತ್ತು ನಮ್ಮ AMOಗೆ ಸಮೇತ ನಾನು ನಿರ್ದೇಶನ ಕೊಟ್ಟಿದ್ದೀನಿ. ಯಾವುದೇ ರೀತಿಯೂ ಸಣ್ಣ ಪುಟ್ಟ ಇತ್ತಂದರೆ ಇಮ್ಮಿಡಿಯೇಟಾಗಿ ಆ್ಯಕ್ಷನ್ ತೊಗೋಬೇಕು ಮತ್ತು ಇಮ್ಮಿಡಿಯೇಟ್ ರಿಪೇರಿ ಮಾಡಿಸ್ಬೇಕಂತೇಳಿ ಈಗ ಆಲ್ರೆಡಿ ನಾನು ಆದೇಶ ಮಾಡಿದ್ದೀನಿ. ಈ ರೀತಿ ಆಗ್ಲಾರ್ಗತ್ತೆ ಮತ್ತೆ ನೋಡ್ಕೊತೀನಿ. DHO